ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಇದೇ ಜೂನ್ 9ರಂದು ನಾಗರಮಡವು ಗ್ರಾಮದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿಯರಿಗೆ ಹಾಗೂ ವಿಶೇಷ ಸಾಧಕರಿಗೆ ಕುರುಬ ಸಮಾಜದ ವತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹೌದು, ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ನಾಗರಮಡವು ಗ್ರಾಮದಲ್ಲಿ ಬರುವ ತಿಂಗಳು ಜೂನ್ 9ರಂದು ರವಿವಾರ ದಿವಸ ತಾಲೂಕಿನ ಕುರುಬ ಸಮಾಜದ ವತಿಯಿಂದ 2023 ಹಾಗೂ 24ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ 75%ಕ್ಕಿಂತಲೂ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿಯರಿಗೆ ಸನ್ಮಾನ ಸಮಾರಂಭ ಹಾಗೂ ಕುರುಬ ಸಮಾಜದಲ್ಲಿ ವಿಶೇಷ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಎಂದು ಕುರುಬ ಸಮಾಜದ ಅಧ್ಯಕ್ಷ ಹೊನ್ನಪ್ಪ ಪೋಟಿ ತಿಳಿಸಿದರು. ಅವರು ಪಟ್ಟಣದ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯ ಮಂಜುನಾಥ ಘಂಟಿ ಕಾರ್ಯಕ್ರಮದ ರೂಪರೇಷೆಗಳ ಬಗ್ಗೆ ವಿವರವಾಗಿ ತಿಳಿಸಿದರು. ಜೊತೆಗೆ ಕಾರ್ಯಕ್ರಮದ ಖರ್ಚು ವೆಚ್ಚಗಳನ್ನು ಮೈಲಾರಪ್ಪ ಹಾದಿಮನಿ, ಸುರೇಶ ತಳ್ಳಳ್ಳಿ ಹಾಗೂ ಶಂಕರ್ ಬಾವಿ ಇವರು ನೋಡಿಕೊಳ್ಳುತ್ತಿದ್ದು, ಕಾರಣ ಅಂದು ನಡೆಯುವ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿ ಯಶಸ್ವಿಗೊಳಿಸೋಣ ಎಂದು ಈ ಮೂಲಕ ತಿಳಿಸಿದರು. ಈ ಸಂದರ್ಭದಲ್ಲಿ ದಯಾನಂದ ಸುರಣಿಗಿ, ಹನುಮಪ್ಪ ಗುಜ್ನೂರ್, ದೇವಪ್ಪ ಭಟ್ಟೂರ್, ರಾಮಣ್ಣ ಕಮಳಿ, ಮಲ್ಲೇಶ ಕವಜಗೇರಿ, ಸಂತೋಷ ಕುರಿ, ಯಲ್ಲಪ್ಪ ಹಾಲಪ್ಪನವರ್, ಪ್ರಕಾಶ ಹೋರಿ, ವೆಂಕನಗೌಡ ಪಾಟೀಲ್, ಬಿವೈ ಚೆನ್ನಮ್ಮನವರ್, ಆನಂದ ಮಾಳಿಕೊಪ್ಪ, ಪ್ರಕಾಶ ಕುಂಡಿ, ಪ್ರಕಾಶ್ ಆನೆಪ್ನವರ್, ದೇವಪ್ಪ ಕುದ್ರಿ, ಸಿದ್ದಪ್ಪ ನೆರ್ತಿ, ಹನುಮಂತಪ್ಪ ದೇಸಳ್ಳಿ, ಶಿವಣ್ಣ ಹರತಾಳ್, ಮಹೇಶ್ ಹುರ್ಕಣ್ಣವರ್, ರುದ್ರೇಶ್ ಆಡೀನ್, ಬೀರಪ್ಪ ಗೂಡೂರ್, ಮೈಲಾರಪ್ಪ ಮರಡಜ್ಜನವರ್, ಫಕೀರೇಶ ಹೊಸಮನಿ, ಶಂಕರಪ್ಪ ಸುಗ್ನಳ್ಳಿ, ಗುಡದಪ್ಪ ಬ್ಯಾಲ್ಹುಣಿಸಿ, ಚಿಕ್ಕಪ್ಪ ತಳಳ್ಳಿ, ರಮೇಶ್ ಸಾಧುಮಠ, ಹಾಲನಗೌಡ ಪಾಟೀಲ್, ವಸಂತ ಜಗ್ಲಾರ್, ವೀರಮ್ಮ ಬ್ಯಾಲಹುಣಿಸಿ, ಲಕ್ಷ್ಮವ್ವ ಗುರವಾರ್ ಸೇರಿದಂತೆ ಇನ್ನೂ ಅನೇಕ ಕುರುಬ ಸಮಾಜದ ಬಾಂಧವರು ಈ ವೇಳೆ ಉಪಸ್ಥಿತರಿದ್ದರು. ಕುರುಬರ ಸಂಘದ ಅಧ್ಯಕ್ಷರಾದ ಹೊನ್ನೇಶ್ ಮೂರ್ತಿಯವರ ಒಂದು ನೇತೃತ್ವದಲ್ಲಿ ಈ ದಿನ ಶಿರಹಟ್ಟಿ ನಗರ ಬೀರೇಶ್ವರ ದೇವಸ್ಥಾನದಲ್ಲಿ ಪೂರ್ವ ಸಭೆಯನ್ನು ಕರೆಯಲಾಗಿತ್ತು. ಸಭೆಯ ಉದ್ದೇಶ ಇದೇ ದಿನಾಂಕ 9/6/2024ರಂದು ರವಿವಾರ ದಿವಸ ಶಿರಹಟ್ಟಿ ತಾಲೂಕು ಕುರುಬರ ಸಂಘದ ವತಿಯಿಂದ ತಾಲೂಕಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ SSLC ಮತ್ತು PUCಯಲ್ಲಿ 80%ಕ್ಕಿಂತ ಅಧಿಕ ಅಂಕಗಳನ್ನು ಪಡೆದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮವನ್ನು ತಾಲೂಕಿನ ನಾಗರಮಡವು ಗ್ರಾಮದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಶಿರಹಟ್ಟಿ ತಾಲೂಕಿನ ತಾಲೂಕು ಘಟಕದ ಅಧ್ಯಕ್ಷರಾದ ಹೊನ್ನೇಶ್ ಪೋಟಿ ಅವರು ಹಾಗೂ ಕಾರ್ಯದರ್ಶಿಯಾದ ಹನುಮಂತ ಗೊಜ್ನೂರ್ ಅವರು, ಯುವ ಘಟಕದ ಅಧ್ಯಕ್ಷರಾದ ಆನಂದ್ ಮಾಳೆಕೊಪ್ಪ ಅವರು ಹಾಗೂ ಕಾರ್ಯದರ್ಶಿಯಾದ ಪ್ರಕಾಶ್ ಕುಂಡಿ ಅವರು ಮತ್ತು ನೌಕರ ಘಟಕದ ಅಧ್ಯಕ್ಷರಾದ ವೆಂಕನಗೌಡ ಪಾಟೀಲ್ ಸರ್ ಅವರು ಹಾಗೂ ಆ ಎಲ್ಲ ನೌಕರ ಘಟಕದ ಬಳಗ ಮತ್ತು ಮಹಿಳಾ ಘಟಕ ಈರಮ್ಮ ಬ್ಯಾಲ ಎಲ್ಲ ಬಳಗದ ತಾಲೂಕು ಸಿದ್ದಣ್ಣ ಬಾರ ಮಾಡಿ 75 PUC ಮತ್ತು SSLC 75 ಅಂಕಗಳಿಗಿಂತ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ಗೆಸ್ಟ್ ಯಾರು ಇರ್ತಾರೆ ಅಂತ ರಾಜ್ಯ ಮಟ್ಟದ ನಾಯಕರನ್ನ ಒಬ್ಬರು ಕರೆಸಬೇಕು ಅನ್ನೋ ವಿಚಾರ ಐತಿ. ನಮ್ಮ ಜಿಲ್ಲಾ ಮಟ್ಟದ ನಾಯಕರು ಮತ್ತು ತಾಲೂಕು ಮಟ್ಟದ ನಾಯಕರು ಹಾಗೂ ನಮ್ಮ ತಾಲೂಕಿನ ಎಲ್ಲ ಮುಖಂಡರ ಸಮಾಜ ಬಾಂಧವರನ್ನು ಕೂಡಿಸ್ಕೊಂಡು ಈ ಕಾರ್ಯಕ್ರಮವನ್ನು ನಾಗರಮಡವು ಗ್ರಾಮದಲ್ಲಿ ಯಶಸ್ವಿ ಮಾಡಬೇಕಂತೇಳಿ ತೀರ್ಮಾನ ಮಾಡಿದ್ರು. ಎಲ್ಲ ಹಿರಿಯರು SSLC ಮತ್ತು PUC ನಮ್ಮ ಮಾಗಡಿ ಗ್ರಾಮದಾಗ ಮಾಡ್ಬೇಕು ಅಂತಂದು ತೀರ್ಮಾನ ಮಾಡಿದ್ರೆ, ಅಲ್ಲೇ ಸ್ವಲ್ಪ ಹಿರಿಯರ ಎಲ್ಲರೂ ಒಂದು ಕೆಲಸ ಮತ್ತು ಇಟ್ಟಿಗಿರೋದ್ರಿಂದ ಎಲ್ಲ ನಮ್ಗೆ ಈ ಕಡೆಯಾಗಲ್ಲ, ನೆಕ್ಸ್ಟ್ ನಾವು ಮಾಡೋದಂತ ಅಂದರೆ ಅದಕ್ಕೋಸ್ಕರ ಈ ನಾಗರಮಡವು ಗ್ರಾಮದಾಗ ನಮ್ಮ ಸಮಾಜದೆಲ್ಲ ಹಿರಿಯರು ಕೂಡಿ 75% SSLC ಮತ್ತು PUC ಹುಡುಗರನ್ನ ನಾವು ಅವರಿಗೆ ಸನ್ಮಾನ ಮಾಡೋ ಕಾರ್ಯಕ್ರಮ ಮತ್ತು ಹೊಳ್ಳಿ ಅವರಿಗೆ ನಾವು ಎಲ್ಲರೂ ಸೇರಿ ಒಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡೋದು ಮತ್ತು ತಾಲೂಕು ಮತ್ತು ಜಿಲ್ಲಾ ಮತ್ತು ರಾಜ್ಯದ ಮಟ್ಟದ ನಮ್ಮ ಸಮಾಜದ ಮತ್ತು ಲೀಡರ್ಸ್ ಕರೆಸ್ಬೇಕು ಅನ್ನೋ ವಿಚಾರನ ನಮ್ಮ ತಾಲೂಕಾ ಅಧ್ಯಕ್ಷರ ಉದ್ದೇಶನ ಹಾಗೂ ಮಂಜುನಾಥ ಘಂಟಿಯವರು ಅಧ್ಯಕ್ಷ ಮಾಡಿ ಮತ್ತು ಎಲ್ಲರೂ ನಮ್ಮ ಎಲ್ಲ ಹಿರಿಯರು ಎಲ್ಲರೂ ಸೇರಿ ಒಂದು ತೀರ್ಮಾನ ಮಾಡಿದ. ಈ ತೀರ್ಮಾನಕ್ಕೆ ಮೊನ್ನೆ ನಾನು ಒಂದು ದೇವಸ್ಥಾನದಾಗ ಸನ್ಮಾನ ಮಾಡಿದಂಥ 30 SSLC ಹುಡುಗರಿಗೆ
ಆ ಸನ್ಮಾನದ ಖರ್ಚನ್ನು ನಾನು ಕೊಡ್ತೀನಿ ಅಂತಂದು ಆ ದಿವಸ ತಂದಾಗ ಮೊನ್ನೆ ನಮ್ಮ ಹಿರಿಯರೆಲ್ಲ ಕೊಟ್ಟಿವಿ. ಅದೇ ಥರನ ನಾನು ಅದನ್ನು PUC SSLC ಸನ್ಮಾನದ ಬೇಕಾದ ಏನೋ ಖರ್ಚು ಇರ್ತದೆ ನಾನು ಪ್ರಾಮಾಣಿಕವಾಗಿ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಸನ್ಮಾನ ಕಾರ್ಯಕ್ರಮವನ್ನು ತಾಲೂಕು ಕುರುಬ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದು, ಅದೇ ಥರನಾಗಿ ಇನ್ನುಳಿದ ಅನೇಕ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹಾಗೂ ಸಮಾಜದಲ್ಲಿ ಇಂಥ ಒಳ್ಳೆಯ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷದಂತೆ ಕೂಡ ಹಮ್ಮಿಕೊಂಡಿದ್ದು, ಈ ಸಾರಿ ಸರದಿಯಾಗಿ ನಾಗರಮೂಡು ಗ್ರಾಮದಲ್ಲಿ ಬಂದಿದ್ದು, ಆ ನಾಗರಮೂಡು ಗ್ರಾಮದಲ್ಲಿ ಈ ಕಾರ್ಯಕ್ರಮವನ್ನು 9ನೇ ತಾರೀಕು ಯಶಸ್ವಿಗೊಳಿಸಲಿಕ್ಕೆ ಎಲ್ಲ ನಮ್ಮ ಯೂತ್ ಘಟಕ ಹಾಗೂ ಮುಖ್ಯ ಘಟಕ, ಮಹಿಳಾ ಘಟಕ, ನೌಕರ ಘಟಕ ಎಲ್ಲ ಸಮಾಜದ ಗುರು ಹಿರಿಯರು ಸಂಪೂರ್ಣವಾಗಿ ಸಹಾಯ ಸಹಕಾರವನ್ನು ನೀಡಿ, ಜೊತೆಗೆ ಕಾರ್ಯಕ್ರಮದ ಯಶಸ್ವಿಯಾಗಿ ನಾವೆಲ್ಲ ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಿ ಸಂಘಟನೆಗೆ, ಸಂಘದ ಎಲ್ಲ ಅಧ್ಯಕ್ಷರಿಗೆ ಸನ್ಮಾನ ಕಾರ್ಯಕ್ರಮವನ್ನು ತಾಲೂಕು ಕುರುಬ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದು, ಅದೇ ಥರನಾಗಿ ಇನ್ನುಳಿದ ಅನೇಕ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹಾಗೂ ಸಮಾಜದಲ್ಲಿ ಇಂಥ ಒಳ್ಳೆಯ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷದಂತೆ ಕೂಡ ಹಮ್ಮಿಕೊಂಡಿದ್ದು, ಈ ಸಾರಿ ಸರದಿಯಾಗಿ ನಾಗರಮೂಡು ಗ್ರಾಮದಲ್ಲಿ ಬಂದಿದ್ದು, ಆ ನಾಗರಮೂಡು ಗ್ರಾಮದಲ್ಲಿ ಈ ಕಾರ್ಯಕ್ರಮವನ್ನು 9ನೇ ತಾರೀಕು ಯಶಸ್ವಿಗೊಳಿಸಲಿಕ್ಕೆ ಎಲ್ಲ ನಮ್ಮ ಯೂತ್ ಘಟಕ ಹಾಗೂ ಮುಖ್ಯ ಘಟಕ, ಮಹಿಳಾ ಘಟಕ, ನೌಕರ ಘಟಕ ಎಲ್ಲ ಸಮಾಜದ ಗುರು ಹಿರಿಯರು ಸಂಪೂರ್ಣವಾಗಿ ಸಹಾಯ ಸಹಕಾರವನ್ನು ನೀಡಿ, ಜೊತೆಗೆ ಕಾರ್ಯಕ್ರಮದ ಯಶಸ್ವಿಯಾಗಿ ನಾವೆಲ್ಲ ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಿ ಸಂಘಟನೆಗೆ, ಸಂಘದ ಎಲ್ಲ ಅಧ್ಯಕ್ಷರಿಗೆ ಕೈ